ಹಾಯ್ ಮ್ಯಾಮ್. ಹಾಯ್ ಪುಟ. ಮ್ಯಾಮ್, ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಯಾವತ್ತು ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಡೇಟ್ ಹೇಳ್ತೀರಾ? ಓಕೆ, ಖಂಡಿತವಾಗ್ಲೂ ಒಳ್ಳೆ ದಿನ ಹೇಳ್ತೀನಿ. ಆ ದಿನ ನೀನು ಗೋಲ್ಡನ್ನ ಪರ್ಚೇಸ್ ಮಾಡು. ಬಂಗಾರದ ಒಂದು ಏನು ಸುರಿಮಳೆನೇ ಆಗಿಬಿಡುತ್ತೆ ತದನಂತರದ ದಿನಗಳಲ್ಲಿ. ಯಾವ ದಿನ? ಮುಂದಿನ ತಿಂಗಳು ಮಾರ್ಚ್ 1ನೇ ತಾರೀಕು ಪುಷ್ಯ ನಕ್ಷತ್ರ ಇದೆ. ಪುಷ್ಯ ನಕ್ಷತ್ರ ಬಂದು ನಕ್ಷತ್ರಗಳ ರಾಜ ಅಂತ ಹೇಳ್ತೀವಿ. ಪುಷ್ಯ ನಕ್ಷತ್ರ ಬಂದು ಗುರುವಿನ ನಕ್ಷತ್ರವಾಗಿರುತ್ತದೆ. ಗುರು ಅಂದರೆ ನಾವು ಹಳದಿಗೆ ಒಂದು ಸಂಬಂಧಪಟ್ಟಂತಹ ಗ್ರಹ ಅಂತ ಕೂಡ ಹೇಳ್ತೀವಿ. ಹಳದಿ ಬಣ್ಣ ಗೋಲ್ಡ್ ಕೂಡ ಆಗಿರುತ್ತೆ. ಈ ದಿನ ನೀನು ಏನಾದ್ರೂ ಗೋಲ್ಡನ್ನ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಶಾಶ್ವತವಾಗಿ ನಿನ್ನ ಹತ್ರನೇ ಉಳಿಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಗೋಲ್ಡ್ ತರ್ತೀವಿ, ಹಡ ಇಡ್ತೀವಿ, ಇದೆಲ್ಲ ಆಗ್ತಾ ಇರುತ್ತೆ. ಈ ದಿನ ಪರ್ಚೇಸ್ ಮಾಡಿರೋ ಗೋಲ್ಡ್ಗಳು ಯಾವತ್ತೂ ಹಡ ಇಡೋದಕ್ಕಾಗಲ್ಲ. ಹಾಗಾಗಿ ಗೋಲ್ಡನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಗುರು ಪುಷ್ಯ ನಕ್ಷತ್ರ ಇರ್ಬೋದು, ಇಲ್ಲ ರವಿ ಪುಷ್ಯ ನಕ್ಷತ್ರ, ಈ 2 ದಿನಗಳಲ್ಲಿ ಒಂದು ದಿನ ನೀನು ಗೋಲ್ಡನ್ನ ಪರ್ಚೇಸ್ ಮಾಡು, ತುಂಬ ಚೆನ್ನಾಗಿರುತ್ತೆ. ಆದರೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಲಕ್ಷ್ಮಿಯನ್ನು ಧ್ಯಾನ ಮಾಡು, ಹಾಗೆ ಗುರುವಿನ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊ, ಹಾಗೆ ಸೂರ್ಯನ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡು ನೀನು ಗೋಲ್ಡ್ ಪರ್ಚೇಸ್ ಮಾಡಿ ಬಂದು ನಿನ್ನ ತಿಜೋರಿಯಲ್ಲಿಟ್ಟು ತದನಂತರ ಯೂಸ್ ಮಾಡು. ತುಂಬ ಒಳ್ಳೆಯದಾಗುತ್ತೆ.